ಆತ್ಮೀಯ ಕರ್ನಾಟಕ ರಾಜ್ಯದ ಅರಿಶಿನ ಬೆಳೆಗಾರರೇ, ಈ ದಿನ ನಾವು ಶ್ರೀ ಅನಿಲ್ ಸಿದ್ದಾಪುರ ಅವರ ಜಮೀನಿನಲ್ಲಿದ್ದೀವಿ. ಈ ಒಂದು ಜಮೀನು ರನ್ ಬೆಳಗಲಿನಲ್ಲಿ ಬರ್ತಾ ಇದೆ. ಇದರ ಸರ್ವೆ ನಂಬರು 188/2ರಲ್ಲಿ ನಾವಿದ್ದೀವಿ. ಅನಿಲ್ ಸಿದ್ದಾಪುರ ಅವರು ಸುಮಾರು 20 ವರ್ಷಗಳಿಂದ ನಿರಂತರ ಅರಿಶಿನ ಬೇಸಾಯವನ್ನು ಮಾಡ್ತಾ ಇದ್ದಾರೆ. ಈ ಒಂದು ಅರಿಶಿನ ಬೇಸಾಯ ಮಾಡೋ ಸಂದರ್ಭದೊಳಗೆ ಕಳೆದ ಮೇನಲ್ಲಿ ರೋಹಿಣಿ ಸಮೂಹ ಸಂಸ್ಥೆಯಲ್ಲಿ ನಾವು ಅರಿಶಿನ ಬೆಳೆಗಾರರ ಒಂದು ಸಮಾವೇಶವನ್ನು ಹಮ್ಮಿಕೊಂಡಿದ್ವಿ. ಆ ಸಮಾವೇಶದಲ್ಲಿ ನಮ್ಮ ಅನಿಲ್ ಸಿದ್ದಾಪುರ ಅವರನ್ನು ಭಾಗವಹಿಸಿದ್ರು. ಈ ಒಂದು ಸಮಾವೇಶದಲ್ಲಿ ಸಮಗ್ರ ಅರಿಶಿನ ಬೆಳೆಯ ಪದ್ಧತಿ ಬಗ್ಗೆ ನಮ್ಮ ರೋಹಿಣಿ ಸಂಸ್ಥೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂಥ ಡಾಕ್ಟರ್ MY ಕಟ್ಟಿ ಸರ್ ಮಾರ್ಗದರ್ಶನದಲ್ಲಿ ಆ ಒಂದು ಸಮಾವೇಶ ನಡೆಯಿತು. ಅದರ ಮಾರ್ಗದರ್ಶನದ ಪೂರಕವಾಗಿ ಅವರು ಈ ಒಂದು ಕ್ಷೇತ್ರವನ್ನು ಸರ್ವೆ ನಂಬರ್ 188/2 ಕ್ಷೇತ್ರವನ್ನು ನಮ್ಮ ರೋಹಿಣಿ ಅಣಾ ಲ್ಯಾಬ್ನಲ್ಲಿ ಮಣ್ಣು ಪರೀಕ್ಷೆ ಮಾಡಿಕೊಂಡು ಅರಿಶಿನ ಬೆಳೆಯನ್ನು ಬೆಳೀತಾಯಿದ್ರು. ಅದನ್ನು ಈಗ ಕಟಾವಿ ಹಂತಿನಲ್ಲಿ ಬಂದಿರೋದರಿಂದ ಈ ಒಂದು ಬೆಳೆ ಯಾವ ರೀತಿ ಬಂದಿದೆ, ಈ ಬೆಳೆಯಲ್ಲಿ ತಾವು ಯಾವ ರೀತಿ ಸಮಸ್ಯೆಗಳನ್ನು ಕಂಡುಕೊಂಡಿದ್ದಾರೆ, ಅದರ ಪರಿಹಾರ ಯಾವ ರೀತಿ ಕಂಡುಕೊಂಡಿದ್ದಾರೆ, ಇದ್ರ ಬಗ್ಗೆ ನಾವು ಅವ್ರನ್ನ ಸವಿಸ್ತಾರವಾಗಿ ಕೇಳೋಣ. ಮತ್ತು ಇಲ್ಲಿ ಅವ್ರು ಹೇಳೋ ಪ್ರಕಾರ ನಾವು ಕೂಡ ಗಮನಿಸಿದ್ದೀವಿ. ಈ ವರ್ಷ ಅವರು ನಮಗೆ ಹೇಳಿದರು ಏನೆಲ್ಲ ಖರ್ಚುಗಳನ್ನು ನಾವು ಮಾಡಿದ್ದೀವಿ, ಯಾವ ರೀತಿ ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡೋದ್ರ ಮುಖಾಂತರ ಅವರಿಗೆ ಆಗಿರ್ತಕ್ಕಂಥ ಅನುಭವಗಳನ್ನು ನಮ್ಮೊಂದಿಗೆ ಹಂಚ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು ಮಣ್ಣು ಪರೀಕ್ಷೆಯ ಫಲಿತಾಂಶ ನಾವು ಗಮನಿಸೋದಾದ್ರೆ ಇದರಲ್ಲಿ ಮಣ್ಣಿನ ರಸಸಾರ ಅಂದರೆ ಏನು ನಾವು pH ಅಂತ ಕರಿತೀವಿ, ಇದು ಸುಮಾರು 6.5ರಿಂದ 7.5 ಇರಬೇಕಾಗಿತ್ತು. ಅದು ಸುಮಾರು ಈ ಒಂದು ಪ್ರದೇಶದಲ್ಲಿ 8.42 pH ಇರೋದರಿಂದ ಸ್ವಲ್ಪ ಉಪ್ಪಿನ ಅಂಶ ಜಾಸ್ತಿ ಇರುತ್ತೆ. ಅಂದ್ರೆ ಸವಳು ಭೂಮಿ ಅಂಥೇಳಿ ನಾವೇನು ಕರಿತೀವಿ ಆ ಒಂದು ವಾತಾವರಣ ಈ ಒಂದು ಮಣ್ಣಿನಲ್ಲಿದೆ. ಇದರ ಜೊತೆ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಅದು 1ರ ಕೆಳಗಡೆ ಇರಬೇಕಾಗಿತ್ತು, 1ರ ಕೆಳಗಡೆ ಇದೆ. ಅದೇ ರೀತಿ ಸೋಡಿಯಂ ಪ್ರಮಾಣ ಸ್ವಲ್ಪ ಈ ಮಣ್ಣಿನಲ್ಲಿ ಜಾಸ್ತಿ ಇದೆ. ಅದೇ ರೀತಿ ಆರ್ಗ್ಯಾನಿಕ್ ಕಾರ್ಬನ್ ನಾವೇನು ಸಾವಯವ ಇಂಗಾಲ ಅಂತ ಕರಿತೀವಿ ಅದು ಇಲ್ಲಿ ಸುಮಾರು 0.75 ಇರಬೇಕಾಗಿತ್ತು, ಆದರೆ ಇಲ್ಲಿ 0.68 ಇದೆ. ಅಂದ್ರೆ ಸಾವಯವ ಪದಾರ್ಥ ಇಲ್ಲಿ ಕಡಿಮೆ ಇದೆ. ಅದೇ ರೀತಿ ನಾವು ಗಮನಿಸಬೇಕಾದ್ರೆ ಇಲ್ಲಿ ರಂಜಕ 20ರಿಂದ 60 ಇರಬೇಕಾಗಿತ್ತು, ಅದು 24% ಇದೆ. ಸೊ ಅದಕ್ಕೋಸ್ಕರ ಇಲ್ಲಿ ರಂಜಕ ಮಣ್ಣಿನೊಳಗೆ ಇದ್ರೂ ಉಪಲಬ್ಧತೆ ಕಡಿಮೆ ಆಗ್ತಿದೆ ಅಂಥೇಳಿ ನಾವು ಅವರಿಗೆ ತಿಳಿಸ್ಕೊಟ್ಟಿದ್ವಿ. ಅದರ ಜೊತೆಗೆ ಪೊಟ್ಯಾಷ್ ಈ ಒಂದು ಮಣ್ಣಿನಲ್ಲಿ ವಿಶೇಷವಾಗಿ ಪೊಟ್ಯಾಷ್ ಅತಿ ಹೆಚ್ಚು ಪ್ರಮಾಣದಲ್ಲಿ ಪೊಟ್ಯಾಷ್ ಇದೆ. ಅದನ್ನು ಪೊಟ್ಯಾಷ್ ಯಾವ ರೀತಿ ನಾವು ಬಳಕೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಾವು ಅವರಿಗೆ ಅರಿವು ಮೂಡಿಸಿದ್ದೀವಿ. ಈ ಒಂದು ಮಣ್ಣಿನ ಪರೀಕ್ಷೆಯಲ್ಲಿ ಕ್ಯಾಲ್ಸಿಯಮ್ಮು, ಮ್ಯಾಗ್ನೀಷಿಯಮ್ಮು, ಸಲ್ಫರು ಇವನನ್ನು ಗಮನಿಸಿದ್ವಿ. ಅದ್ರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸನ್ನು ಎಲ್ಲ ಪ್ಯಾರಾಮೀಟರ್ಸ್ಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಈ ಒಂದು ಮಣ್ಣಿಗೆ ಯಾವ ರೀತಿ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಬೇಕು ಅಂಥೇಳಿ ಅವ್ರಿಗೊಂದು ಟೈಮ್ ಟೇಬಲ್ ಹಾಕಿಕೊಟ್ಟು ಇವರು ಮೇ 12ನೇ ತಾರೀಕಿಗೆ ಅರಿಶಿನ ನಾಟಿ ಮಾಡೋ ಸಂದರ್ಭದೊಳಗೆ ಈ ಒಂದು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಅವರಿಗೆ ತಳಗೊಬ್ಬರವಾಗಿ ನಾವು ಎಕೋ ಕನೆಕ್ಟ್ ಪ್ರತಿ ಎಕರೆಗೆ 3 ಬ್ಯಾಗು, ಅದರ ಜೊತೆ ಸೂಕ್ಷ್ಮ ಪೋಷಕಾಂಶಗಳ ಕೊರತೆಯ ಆಧಾರದ ಮೇಲೆ ನಾವು ಮೈಕ್ರೋ ಪವರ್ ಅಂತಕ್ಕಂಥ ಉತ್ಪನ್ನವನ್ನು ಶಿಫಾರಸು ಮಾಡಿದ್ದೀವಿ. ಅದನ್ನು ಶಿಫಾರಸು ಮಾಡಿದ ನಂತರ ನಾಟಿ ಮಾಡಿದರು. ಈ ಒಂದು ತಳಗೊಬ್ಬರ ಹಾಕಿದ ನಂತರ ಏನು ಬೆಳೆ ಬಂತು ಆ ಬೆಳೆ ಬೆಳವಣಿಗೆ ಆಧಾರದ ಮೇಲೆ ಸುಮಾರು 25ರಿಂದ 30 ದಿನಕ್ಕೆ ಬೂಮರ್ 4-in-1 ಅಂತಕ್ಕಂಥ ಜೈವಿಕ ಗೊಬ್ಬರ, ಅದರೊಳಗೆ ಅಜೋಸ್ಪೆರಿಲಿಯಮ್ ಇರುತ್ತೆ, ಆನಂತರ PSB ಇರುತ್ತೆ, KMB ಇರುತ್ತೆ. ಮತ್ತು ಸಾಮಾನ್ಯವಾಗಿ ಪ್ರಾರಂಭಿಕ ಹಂತದೊಳಗೆ ಸ್ವಲ್ಪ ಮಣ್ಣಿನಿಂದ ಬರ್ತಕ್ಕಂಥ ರೋಗಗಳ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಅಂತಕ್ಕಂಥ ಉತ್ಪನ್ನವನ್ನು ನಾವು ಈ ಒಂದು ಜಮೀನಿಗೆ ಬಿಡಿಸಿದ್ದೀವಿ. ಆವಾಗ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಉಪಲಬ್ಧತೆ ಜಾಸ್ತಿಯಾಗಿ ಬೆಳವಣಿಗೆ ಅತ್ಯುತ್ತಮವಾದಂಥ ಬೆಳವಣಿಗೆಯನ್ನು ನಾವು ಆ ಸಂದರ್ಭದೊಳಗೆ ಕಂಡುಕೊಂಡಿದ್ದೀವಿ. ಅದಾದ ನಂತರ ನಾವು ಈ ಒಂದು ಜಮೀನಿಗೆ ಸುಮಾರು 45ರಿಂದ 50 ದಿನದ ಹಂತದೊಳಗೆ ಸಕ್ಸಸ್ ಕಿಟ್ ಅಂತಕ್ಕಂಥ ಉತ್ಪನ್ನವನ್ನು ನಾವು ಡ್ರೆಂಚಿಂಗ್ ಮಾಡಿಸಿದ್ವಿ. ಸಕ್ಸಸ್ ಕಿಟ್ ಉತ್ಪನ್ನವನ್ನು ನಾವು ಡ್ರೆಂಚಿಂಗ್ ಮಾಡಿಸಿದ ನಂತರ ರೈತರೇ ನಮ್ಮ ಜೊತೆಗೆ ಅವರ ಅನುಭವ ಹಂಚ್ಕೊಂಡ್ರು. ಸಕ್ಸಸ್ ಕಿಟ್ ಬಿಟ್ಟ ನಂತರ ಈ ಒಂದು ಅರಿಶಿನದ ಮರಿಗಳ ಸಂಖ್ಯೆ ಹೆಚ್ಚಿಗೆ ಆಗೋದ್ರ ಜೊತೆಗೆ ಒಂದು ಮರಿಯ ಒಂದು ಬೆಳವಣಿಗೆ ಹಂತ ಏನಿರುತ್ತಲ್ಲ ಅದು ಅದ್ಭುತವಾಗಿ ಬಂದತಿ ಅಂಥೇಳಿ ಒಂದು ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ಅದಾದ ನಂತರ ನಾವು ಕೆಲ ಸಿಂಪರಣೆಗಳನ್ನು ತೊಗೊಂಡಿದ್ವಿ. ಸಿಂಪರಣೆಯಲ್ಲಿ ನಾವು ಫ್ಯೂಷನ್ ಫೋರ್ಸ್ 1261, ಆನಂತರ ಎವರ್ಗ್ರೀನ್ P,
ಆನಂತರ ಮ್ಯಾಗ್ ಪೊಟ್ಯಾಷ್ ಈ ಎಲ್ಲ ಉತ್ಪನ್ನಗಳನ್ನು ಆ ಒಂದು ಬೆಳೆಯಲ್ಲಿ ಏನು ಕೊರತೆಯ ಲಕ್ಷಣಗಳನ್ನು ನಾವು ನೋಡ್ತಾ ಇದ್ದೀವಿ, ಅದರ ಆಧಾರದ ಮೇಲೆ ಅದಕ್ಕೆ ಮುಖ್ಯ ಪೋಷಕಾಂಶಗಳ ಕೊರತೆ ಇದೆಯೋ, ದ್ವಿತೀಯ ಪೋಷಕಾಂಶಗಳ ಕೊರತೆ ಇದೆಯೋ, ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದೆಯೋ, ಆ ಒಂದು ಆಧಾರದ ಮೇಲೆ ನಾವು ಹಂತ ಹಂತವಾಗಿ ಬೆಳೆಗೆ ಏನೆಲ್ಲ ಪೋಷಕಾಂಶಗಳು ಬೇಕು, ಏನೆಲ್ಲ ಕೀಟ ನಿರ್ವಹಣೆ ಮಾಡಬೇಕು, ಆನಂತರ ಯಾವ ರೀತಿ ರೋಗ ನಿರ್ವಹಣೆ ಮಾಡಬೇಕು, ಹಂತ ಹಂತವಾಗಿ ನಾವು ನಿರಂತರವಾಗಿ ಈ ಒಂದು ಅರಿಶಿನ ಬೆಳೆಯನ್ನು ನಾವು ಪಾಲನೆ ಮಾಡಿದಾಗ, ಅದಾದ ನಂತರ ಈಗ ಬೋಧಿ ಏರಿಸುವ ಸಂದರ್ಭದೊಳಗೆ ಅವ್ರು ಹೇಳಿದರು, ಆ ಸಂದರ್ಭದೊಳಗೆ ಮತ್ತೆ ಮಣ್ಣಿನ ಸಾವಯವ ಇಂಗಾಲ ಆಧಾರದ ಮೇಲೆ ನಾವು ಇನ್ನೊಂದು ಸರಿ ಪ್ರತಿ ಎಕರೆಗೆ 3 ಚೀಲದಷ್ಟು ಎಕೋ ಕನೆಕ್ಟು, 1 ಚೀಲ ಮೈಕ್ರೋ ಪವರು ಮತ್ತು 20 kg ಮ್ಯಾಗ್ ಪೊಟ್ಯಾಷ್ ಈ ಉತ್ಪನ್ನಗಳನ್ನು ಬಳಕೆ ಮಾಡೋದರಿಂದ ತಾವು ಗಮನಿಸ್ಬೋದು. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತಂದ್ರೆ ಅದರಲ್ಲಿ ಜೈವಿಕ ಗೊಬ್ಬರ ಆಗಿರ್ಬೋದು, ಸಾವಯವ ಗೊಬ್ಬರ ಆಗಿರ್ಬೋದು, ರಾಸಾಯನಿಕ ಗೊಬ್ಬರವಾಗಿರ್ಬೋದು, ಎಲ್ಲ ರೀತಿ ಗೊಬ್ಬರಗಳನ್ನು ನಾವು ಏನು ಉಪಯೋಗ ಮಾಡಿದ್ದೀವಿ. ಇಲ್ಲಿ ನೀವು ಗಮನಿಸ್ಬೋದು ಈ ಒಂದು ಅರಿಶಿಣದ ಗುಣಮಟ್ಟ ಯಾವ ರೀತಿ ಇದೆ ಅಂತ. ವಿಶೇಷವಾಗಿ ಇವರು ಸುಮಾರು 20 ವರ್ಷದಿಂದ ತಾವೇನು ಅರಿಶಿನ ಬೆಳೀತಾಯಿದ್ರು, ಈ ವರ್ಷ ಏನು ಅವರು ಅರಿಶಿನ ಬೆಳೀತಾ ಇದ್ದಾರೆ, ಅದ್ರ ಬಗ್ಗೆ ನಮ್ಮೊಂದಿಗೆ ಅವರು ತಮ್ಮ ಒಡನಾಟವನ್ನು ಹಂಚ್ಕೊಂಡ್ರು. 20 ವರ್ಷಕ್ಕೆ ಬೆಳೆಯೋ ಅರಿಶಿನ ಈ ವರ್ಷದ ಅರಿಶಿನ ಅಜಗಜಾಂತರ ವ್ಯತ್ಯಾಸ ಐತೆ ಅಂತ ಹೇಳಿದರು. ಸೊ ಅರಿಶಿಣದ ಗುಣಮಟ್ಟನೂ ತಾವು ಇಲ್ಲಿ ಗಮನಿಸ್ಬೋದು ಯಾವ ರೀತಿ ಬೆಳೆದತ್ತೆ ಅಂತೇಳಿ. ಸೊ ಅದಕ್ಕೆ ನಾನು ರೈತ ಬಾಂಧವರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡಿರಿ. ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಮಾಡೋದರಿಂದ ತಮಗೆ ಕೀಟಗಳ ಬಾಧೆನೂ ಕಡಿಮೆ ಆಗುತ್ತೆ, ರೋಗ ಬಾಧೆನೂ ಕಡಿಮೆ ಆಗುತ್ತೆ, ರೋಗ ನಿರೋಧಕ ಶಕ್ತಿನೂ ಬೆಳೆಯಲ್ಲಿ ಹೆಚ್ಚಿಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ರೋಹಿಣಿ ಸಂಸ್ಥೆಯ ಮಾರ್ಗದರ್ಶನದ ಮೇಲೆ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಸಮಗ್ರ ಪೋಷಕಾಂಶಗಳನ್ನು ನಿರ್ವಹಣೆ ಮಾಡಿ ತಾವು ಕೂಡ ಯಶಸ್ವಿಯಾಗಿ ಈ ಒಂದು ಬೆಳೆಯನ್ನು, ಯಾವುದೇ ಬೆಳೆ ಆಗಲಿ ಯಶಸ್ವಿಯಾಗಿ ಬೆಳೀರಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮ್ಮ ಪ್ರಗತಿಪರ ರೈತರಾದಂಥ ಅನಿಲ್ ಸಿದ್ದಾಪುರ ಅವ್ರದ್ದು ಒಂದು ಸ್ವಲ್ಪ ನಾವು ಅನುಭವ ಕೇಳೋಣ. ಈಗ ತಾವು ಅರಿಶಿಣ ಬೆಳೆ ಬೆಳೀತಾಯಿದ್ರಿ, 20 ವರ್ಷದಿಂದ ಅರಿಶಿಣ ಬೆಳೆ ಬೆಳೀತಾಯಿದ್ರಿ. ಆ ಒಂದು ಅರಿಶಿಣ ಬೆಳೆಗೆ ಈ ವರ್ಷ ತಾವು ಬೆಳೀತಕ್ಕಂಥ ಅರಿಶಿಣ ಬೆಳೆಗೆ ಏನು ವ್ಯತ್ಯಾಸ ಐತೆ ಅಂತ ತಾವು ಗಮನಿಸಿದ್ರಿ? ಮೊದಲೆಲ್ಲ ಹಚ್ಚಿದಾಗ ಸರ ಮರಿ ಅಷ್ಟೊಂದು ಕಡಿಮೆ ಬರ್ತಿತ್ತು ರೀ, ಮರಿ ಬರ್ತಿದ್ದಿಲ್ಲ ರೀ. ಈಗ ನಿಮ್ದು ಸಕ್ಸಸ್ ಕಿಟ್ ಯೂಸ್ ಮಾಡಿದ ಮತ್ತು ಮರಿ ಸಂಖ್ಯೆ ಜಾಸ್ತಿ ಆಗೈತೆ ರೀ. ಆಮೇಲೆ ಮರಿ ಒಂದೇ ಸಮ ಎಲ್ಲ ಎಷ್ಟು ಮರಿ ಇದಾವೆ ಅಷ್ಟು ಎಲ್ಲ ಕೆಳಗೆ ಇದನ್ನ ಅರಿಶಿನ ಇಳ್ದೈತೆ ರೀ. ಮುಂದೆ ಈಗ ಅರಿಶಿನ ತಪ್ಪಲ ಕೊಯ್ಯುತ್ತನೂ ಅರಿಶಿನ ತಪ್ಪಲ ಹಸಿಯಾಗೇ ಇತ್ತು, ಹಂಗೇನು ರೋಗ ಅದು ಜಾಸ್ತಿ ಬಿದ್ದಿಲ್ಲ ರೀ. ಸಲ ವರ್ಷಕ್ಕಿಂತ ಇಳುವರಿ ಜಾಸ್ತಿ ಬಂದೈತೆ. ಈಗ ತಾವು ಕೂಡ ಇದು ಮಣ್ಣು ಪರೀಕ್ಷೆ ರಿಪೋರ್ಟ್ ನೋಡಿದಿರಿ. ಈ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಕೃಷಿ ಮಾಡೋದ್ರಿಂದ ಮಣ್ಣಿನ ಆರೋಗ್ಯದ ಬಗ್ಗೆ, ಆನಂತರ ರೈತರಲ್ಲಿ ಆಗ್ತಕ್ಕಂಥ ಖರ್ಚಿನ ಬಗ್ಗೆ ತಮಗೇನು ಅನಿಸುತ್ತಾ? ಮಣ್ಣು ಪರೀಕ್ಷೆ ಮಾಡಲಿಲ್ಲ ಅಂದ್ರೆ ಸರ್ ನಾವು ಅಂಗಡಿಯವ್ರು ಏನು ಹೇಳ್ತಾರೆ ಅಂತಂದು ಉಗಿದಾಕತ್ತೆ ರೀ. ಈಗ ಮಣ್ಣು ಪರೀಕ್ಷೆ ಮಾಡಿದ್ನಂದ್ರೆ ಏನು ಅಗತ್ಯ ಐತಿ, ಅದಕ್ಕೆ ಏನು ಬೇಕು ಭೂಮಿಗೆ ಅಂತೇಳಿ ನೋಡ್ಕೊಂಡು ಅದನ್ನ ಅಷ್ಟ ತಂದು ಉಗಿಯಾಕ ಅನುಕೂಲ ಆಕತ್ತೆ ರೀ. ಅದರಿಂದ ಖರ್ಚು ಕಡಿಮೆ ಆಕತ್ತೆ ರೀ. ಈ ಮಣ್ಣು ಪರೀಕ್ಷೆ ಮಾಡ್ಲಾರ್ದ ಹೋದ ವರ್ಷದ ಉಗಿದಿದ್ದೀವಿ ರೀ. ಏನು ಬೇಕಾಗಿದ್ದು ಉಗಿತಿದ್ವಿ, ಹಂಗೆ ಬ್ಯಾಡ ಅದನ್ನು ತಂದು ಉಗಿತಿದ್ವು. ಇದರಿಂದ ಖರ್ಚು ಜಾಸ್ತಿ ಆಕೈತೆ ರೀ. ಈ ಸಲ ಸ್ವಲ್ಪ ಖರ್ಚು ಕಡಿಮೆ ಅನಿಸೈತೆ ಮಣ್ಣು ಪರೀಕ್ಷೆ ಮಾಡಿದ್ವಿ. ಈಗ ಪ್ರತಿ ವರ್ಷ ನೀವು ಅರಿಶಿನ ಕೃಷಿ ಮಾಡ್ತಿದ್ರಿ, ಈ ವರ್ಷನೂ ಅರಿಶಿನ ಕೃಷಿ ಮಾಡ್ತಿದ್ರಿ, ಖರ್ಚದೊಳಗೆ ಬದಲಾವಣೆ ಅನಿಸೈತೆ ರೀ? ಕಡಿಮೆ ಅನಿಸೈತೆ ಸರ್, ಕಡಿಮೆ ಅನಿಸೈತೆ. ಅದಕ್ಕೆ ಸ್ವಲ್ಪ ಕಡಿಮೆ ಅನಿಸೈತೆ ಸರ್. ಈಗ ತಾವು ರೋಹಿಣಿ ಸಂಸ್ಥೆಯ ಉತ್ಪನ್ನಗಳನ್ನು ಬಳಕೆ ಮಾಡಿದಿರಿ, ಇನ್ನಿತರ ರೈತರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಿ? ರೋಹಿಣಿ ಸಂಸ್ಥೆಯ ಪ್ರಾಡಕ್ಟ್ಗಳನ್ನ ಬಳಸಿ ನಾವು ಅರಿಶಿನ ಬೆಳೆಯೊಳಗಾತು ಎಲ್ಲ ಬೆಳೆಯೊಳಗೆ ಯಶಸ್ವಿ ಆಗಿದ್ದೀವಿ ರೀ. ಅದರಂತೆ ನೀವು ಎಲ್ಲ ರೈತರು ಈ ಪ್ರಾಡಕ್ಟ್ಗಳನ್ನ ಬಳಸಿ ಯಶಸ್ವಿ ಆಗಬೇಕಂತ ಕೇಳ್ಬೋದು. ಧನ್ಯವಾದಗಳು. ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೋಹಿಣಿ ಸಂಸ್ಥೆಯ ಕ್ಷೇತ್ರ ಸಿಬ್ಬಂದಿಗಳನ್ನು ಕೂಡಲೇ ಸಂಪರ್ಕಿಸಿ.